ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಮೊದಲನೇ ವಿಷಯ, ಇಂಡಿಯಾಸ್ ಕ್ಲಿಯರ್ ಸ್ಟ್ಯಾಂಡ್. ಇಂಡಿಯಾ said no country, including China or the US, helped or mediated between India and Pakistan during Operation Sindhur. ಆಪರೇಷನ್ ಸಿಂಧೂರ್ನ ವಿಷಯನೇ ಇನ್ನು ಮುಂದುವರಿತಾನೆ ಇದೆ. ಆ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನದ ನಡುವೆ ಮೂರನೇ ಯಾವುದೇ ದೇಶ ಮಧ್ಯಸ್ಥಿಕೆಯನ್ನು ವಹಿಸಿಲ್ಲ. ಅಮೆರಿಕ ಇರಬಹುದು, ಚೀನಾ ಇರಬಹುದು ಅಂತ ಭಾರತ ಸ್ಪಷ್ಟಪಡಿಸ್ತಾನೆ ಇತ್ತು ಮೊದಲಿಂದಾನು. ಈಗ ಮತ್ತೆ ಅದನ್ನು ಹೇಳ್ತಾ ಇದೆ. Talks were direct. Ceasefire was requested by Pakistan, accepted directly by India. ಕದನ ವಿರಾಮ ಬೇಕು ಅಂತ ಪಾಕಿಸ್ತಾನನೇ ಕೇಳ್ಕೊಂಡಿದ್ದು, ಅದನ್ನ ಭಾರತ ನೇರವಾಗಿ ಒಪ್ಕೊಂಡಿದೆ, ಸ್ವೀಕರಿಸಿದೆ ಹೊರತು ಮತ್ತೆ ಬೇರೆ ದೇಶ ಇರಲಿಲ್ಲ ಇದರಲ್ಲಿ. ಓನ್ಲಿ ಥ್ರೂ ಮಿಲಿಟರಿ ಟು ಮಿಲಿಟರಿ ಚಾನೆಲ್ಸ್, ನೋ ಔಟ್ಸೈಡ್ ರೋಲ್ ಎಟ್ ಆಲ್. ಸೇನಾ ಮಟ್ಟದ ಮಾತುಕತೆ ಮೂಲಕನೇ ನಡೆದಿರೋದು. ಇದನ್ನ ಬಿಟ್ಟು ಬೇರೆ ಯಾವುದು ಇಲ್ಲಿ ಹಸ್ತಕ್ಷೇಪ ಇಲ್ಲ. ಪೊಸಿಷನ್ ಅನ್ಚೇಂಜ್ಡ್. ಇಂಡಿಯಾ ಮೇಡ್ ಇಟ್ ಕ್ಲಿಯರ್ ದಟ್ ಇಟ್ಸ್ ಲಾಂಗ್ ಸ್ಟ್ಯಾಂಡಿಂಗ್ ಪಾಲಿಸಿ ರಿಮೇನ್ಸ್ ದ ಸೇಮ್. ಮೊದಲಿಂದ ನಾವು ಪಾಕಿಸ್ತಾನದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಬಯಲ್ಯಾಟ್ರಲ್ ಪಾಲಿಸಿ, ಇಂಡಿಯಾ ಪಾಕಿಸ್ತಾನ್ ಇಶ್ಯೂಸ್ ಆರ್ ಬಯಲ್ಯಾಟ್ರಲ್. ಬಯಲ್ಯಾಟ್ರಲ್ ಅಂತಂದ್ರೆ ದ್ವಿಪಕ್ಷೀಯ, ನಮ್ಮ ಎರಡು ದೇಶಗಳ ನಡುವಿನ ಒಂದು ಸಮಸ್ಯೆ, ಸ್ವವಿಚಾರ ಅದು. ಅಂಡ್ ಥರ್ಡ್ ಪಾರ್ಟಿ ಮೀಡಿಯೇಷನ್ ಇಸ್ ನಾಟ್ ಅಕ್ಸೆಪ್ಟೆಡ್. ಮೂರನೇ ದೇಶದ ಮೀಡಿಯೇಷನ್, ಮಧ್ಯಸ್ಥಿಕೆಯನ್ನು ನಾವು ಒಪ್ಕೊಳ್ಳೋದಿಲ್ಲ. ಇನ್ನು ಮಾಲ್ಡೀವ್ಸ್ ವಾಂಟ್ಸ್ ಇಂಡಿಯಾ ಟು ಮ್ಯಾನೇಜ್ ಇಟ್ಸ್ ಏರ್ಪೋರ್ಟ್. The Maldives government has asked India for help to run its main international airport. ಇಲ್ಲಿನ ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನವನ್ನ ನಿರ್ವಹಿಸಿಕೊಡಿ ಅಂತ ಭಾರತವನ್ನ ಮಾಲ್ಡೀವ್ ಸರ್ಕಾರ ಕೇಳ್ಕೊಂಡಿದೆ. ಇಂಡಿಯಾ ಇಸ್ ಓನ್ಲಿ ಸ್ಟಡಿಂಗ್ ದಿ ರಿಕ್ವೆಸ್ಟ್ ಫಾರ್ ನೌ. The Indian government has told the Airports Authority of India examine proposal and see if Indian companies can do this work. ಈ ಪ್ರಸ್ತಾವನೆಯ ಸಾಧ್ಯತೆಗಳನ್ನ ಮತ್ತು ಭಾರತದ ಕಂಪನಿಗಳು, ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಎಲ್ಲ ಇದೆಯಲ್ವಾ, ಅದಕ್ಕೆ ಈಗ ಜವಾಬ್ದಾರಿ ಕೊಟ್ಟಿದ್ದಾರೆ. ಭಾರತದ ಕಂಪನಿಗಳು ಈ ಜವಾಬ್ದಾರಿನ ಹೊರಲಿಕ್ಕೆ ಸಾಧ್ಯ ಇದೆಯಾ, ಅದರ ಬಗ್ಗೆ ಅಧ್ಯಯನ ನಡೆಸಿ ಅಂತ ಭಾರತ ಸರ್ಕಾರ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಕ್ಕೆ ಹೇಳ್ತಾ ಇದೆ. This is important because of past problems. More than 10 years ago, Maldives removed an Indian company, GMR, from same airport. So this request show a change in attitude and improving relation. ಸುಮಾರು ವರ್ಷಗಳ ಹಿಂದೆ, ಒಂದು ದಶಕದ ಹಿಂದೆ, ಮಾಲ್ಡೀವ್ ಸರ್ಕಾರ ಭಾರತೀಯ ಮೂಲದ GMR ಅನ್ನುವಂಥ ಕಂಪನಿಯನ್ನ ವಿಮಾನ ನಿಲ್ದಾಣ ಯೋಜನೆಯಿಂದ ಹೊರಹಾಕಿತ್ತು. ಈಗ ಮತ್ತೆ ಭಾರತದ ನೆರವು ಕೋರ್ಕೊಂಡು ಬಂದಿರೋದು ಎರಡು ದೇಶಗಳ ನಡುವಿನ ಸಂಬಂಧದಲ್ಲಿ ಸುಧಾರಣೆ ಆಗ್ತಾ ಇದೆ, ಮತ್ತೆ ಮಾಲ್ಡೀವ್ಸ್ ನ ಧೋರಣೆ ಸಹ ಬದಲಾಗಿದೆ ಅಂತ ಇದರಿಂದ ನಮ್ಗೆ ಗೊತ್ತಾಗ್ತಾ ಇದೆ. ಇನ್ನು ಗವರ್ಮೆಂಟ್ ಹ್ಯಾಸ್ ಶೇರ್ಡ್ ನ್ಯೂ ಲೇಬರ್ ರೂಲ್ಸ್ ಫಾರ್ ಫೀಡ್ಬ್ಯಾಕ್. ಸೆಂಟರ್ ಹ್ಯಾಸ್ ರಿಲೀಸ್ಡ್ ಡ್ರಾಫ್ಟ್ ರೂಲ್ಸ್ ಫಾರ್ 4 ಲೇಬರ್ ಕೋಡ್ಸ್ and given 45 days to the public, workers and employers to send suggestions. ಕೇಂದ್ರ ಸರ್ಕಾರ 4 ಹೊಸ ಕಾರ್ಮಿಕ ಸಂಹಿತೆಗಳ ಕರಡು ನಿಯಮಗಳನ್ನ ಪ್ರಕಟ ಮಾಡಿದೆ, ಮತ್ತೆ ಸಲಹೆಗಳನ್ನ ನೀಡಲಿಕ್ಕೆ ಸಾರ್ವಜನಿಕ ಅಭಿಪ್ರಾಯಕ್ಕೆ ಆಹ್ವಾನವನ್ನ ಈಗ ಕೊಟ್ಟಿದೆ. ಸುಮಾರು 45 ದಿನಗಳ ಅವಕಾಶ ಇದೆ. ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್ ಅಂಡ್ ಸೇಫ್ಟಿ ಫಾರ್ ವುಮೆನ್ ವರ್ಕರ್ಸ್. ರೂಲ್ಸ್ ಕ್ಲಿಯರ್ಲಿ ಸೇ 48 hours will be the normal work week and lay down safety condition for women working night shift like consent, transport and CCTV. ಸುಮಾರು 48 ಗಂಟೆಗಳ ಅವಧಿ, ಪ್ರತಿ ವಾರದಲ್ಲಿ ಕೆಲಸದ ಅವಧಿ, ಮತ್ತೆ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವಂತಹ ಮಹಿಳಾ ನೌಕರರ ಸುರಕ್ಷತೆಗೋಸ್ಕರ ಅವರ ಒಪ್ಪಿಗೆ ಇರಬಹುದು, ಸಾರಿಗೆ ಸೌಲಭ್ಯ, CCTV ಕಣ್ಗಾವಲು, ಇದಕ್ಕೆ ಸಂಬಂಧಪಟ್ಟ ನಿಯಮಗಳು, ಹೀಗೆ ಹಲವಾರು ಕೋರ್ಸ್ಗಳಿದೆ ಅದರಲ್ಲಿ, ಅದನ್ನು ಕಡ್ಡಾಯ ಮಾಡಿದ್ದಾರೆ. ಸೋಷಿಯಲ್ ಸೆಕ್ಯೂರಿಟಿ ಫಾರ್ ಗಿಗ್ ಅಂಡ್ ಇನ್ಫಾರ್ಮಲ್ ವರ್ಕರ್ಸ್. ಫಾರ್ ದ ಫಸ್ಟ್ ಟೈಮ್ ಗಿಗ್ ವರ್ಕರ್ಸ್, ಉದಾಹರಣೆಗೆ ಡೆಲಿವರಿ ಪಾರ್ಟ್ನರ್ಸ್ ಅವರೆಲ್ಲ ಇರ್ತಾರಲ್ವಾ, ಅಂಡ್ ಅನ್ಆರ್ಗನೈಸ್ಡ್ ವರ್ಕರ್ಸ್ ವಿಲ್ ಗೆಟ್ ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ ಜಸ್ ಇನ್ಶೂರೆನ್ಸ್ ಅಂಡ್ ವೆಲ್ಫೇರ್ ಸ್ಕೀಮ್ಸ್. ಗಿಗ್ ವರ್ಕರ್ಗಳು, ಪ್ಲಾಟ್ಫಾರ್ಮ್ ವರ್ಕರ್ಗಳಿಗೂ ಸಹ ಈಗ ಸಾಮಾಜಿಕ ಭದ್ರತೆ ಕಲ್ಯಾಣ ಯೋಜನೆಗಳು, ಬೇರೆ ಬೇರೆ ಅದರ ಪ್ರಯೋಜನಗಳನ್ನ ನೀಡಲಿಕ್ಕೆ ಸರ್ಕಾರ ಉದ್ದೇಶವನ್ನು ಹೊಂದಿದೆ. ಗವರ್ಮೆಂಟ್ ಹ್ಯಾಸ್ ಬ್ಯಾನ್ಡ್ ಸ್ಟ್ರಾಂಗ್ ನೆಮೆಸುಲೈಡ್ ಟ್ಯಾಬ್ಲೆಟ್ ಸಿರಪ್ಸ್. Oral medicine of nemesulide above 100 mg have been banned with immediate effect. 100 mg ಗಿಂತಾನು ಅಧಿಕ ಪ್ರಮಾಣದ ನಿಮೆಸುಲೈಡ್ ಮಾತ್ರೆ ಸಿರಪ್ಗಳನ್ನ ಸರ್ಕಾರ ನಿಷೇಧವನ್ನು ಮಾಡ್ತಾ ಇದೆ. The reason risk to liver health. Studies showed that high dose nimesulide can damage the liver. ಜಾಸ್ತಿ ಡೋಸೇಜಿನ ನಿಮೆಸುಲೈಡ್ ತಗೊಂಡ್ರೆ ಅದು ಲಿವರ್, ಯಕೃತ್ತಿಗೆ ಗಂಭೀರ ಹಾನಿ ಉಂಟು ಮಾಡುತ್ತೆ. So it is unsafe for the people.
ಸಾರ್ವಜನಿಕ ಆರೋಗ್ಯದ ಹಿತದೃಷ್ಟಿಯಿಂದ ಈ ಒಂದು ಕ್ರಮವನ್ನು ಸರ್ಕಾರ ಕೈಗೊಳ್ತಾ ಇದೆ. ಲೋವರ್ ಡೋಸಸ್ ಅಂಡ್ ಅದರ್ ಫಾರ್ಮ್ಸ್ ಸ್ಟಿಲ್ ಅಲೌಡ್. ನಿಮೆಸೊಲೈಡ್ ಅಪ್ ಟು 100 mg. 100 mg ಗಿಂತ ಜಾಸ್ತಿ ಇದ್ರೆ ಅದನ್ನ ಸೇವಿಸುವ ಹಾಗಿಲ್ಲ, ಅದಕ್ಕಿಂತ ಕಡಿಮೆ ಇದ್ರೆ ತಗೊಳ್ಬಹುದು. ಅಂಡ್ ನಾನ್ ಓರಲ್ ಫಾರ್ಮ್ಸ್, ಈಗ ಕ್ರೀಮ್ಸು, ಜೆಲ್ಸು ಅದೆಲ್ಲ ಅಲೋ ಇದೆ. ಓರಲ್ ಅಂತಂದ್ರೆ ನಾವು ಬಾಯಿಯ ಮೂಲಕ ಸೇವಿಸೋದು, ಉದಾಹರಣೆಗೆ ಸಿರಪ್ ಇರಬಹುದು, ಮಾತ್ರೆ ಇರಬಹುದು. ನಾನ್ ಓರಲ್ ಫಾರ್ಮ್ಸು, ಕ್ರೀಮ್ಸು, ಜೆಲ್ಸಿಗೆಲ್ಲ ಈಗ ಬ್ಯಾನ್ ಮಾಡಿಲ್ಲ, ಅದನ್ನ ಹಾಗೆ ಮುಂದುವರಿಸ್ಕೊಳ್ತಾ ಹೋಗಿದ್ದಾರೆ. ಆರ್ಟಿಕಲ್ ಬಗ್ಗೆ ನೋಡೋಣ. ಇಂಡಿಯಾ ಸ್ಪೇಸ್ ಪ್ರೋಗ್ರಾಮ್ ಅ ಪೀಪಲ್ ಸ್ಪೇಸ್ ಜರ್ನಿ. ಭಾರತ ಸ್ಪೇಸ್ ಪ್ರೋಗ್ರಾಮ್ ಬಗ್ಗೆ ಸೋಮನಾಥ್ ಅವರು ಬರೆದಿರತಕ್ಕಂಥ ಆರ್ಟಿಕಲ್ ಇದು. ಇದನ್ನ ನೋಡ್ತಾ ಹೋಗೋಣ. ಇಂಡಿಯಾ ಸ್ಪೇಸ್ ಪ್ರೋಗ್ರಾಮ್ ಹ್ಯಾಸ್ ಇವಾಲ್ವ್ಡ್ ಫ್ರಮ್ ಸೈಂಟಿಫಿಕ್ ಪ್ರಾಜೆಕ್ಟ್ ಇಂಟು ಪೀಪಲ್ ಸೆಂಟ್ರಿಕ್, ಡೆವಲಪ್ಮೆಂಟ್ ಓರಿಯೆಂಟೆಡ್ ಅಂಡ್ ಗ್ಲೋಬಲಿ ಇನ್ಫ್ಲೂಯೆನ್ಷಿಯಲ್ ಇಕೋಸಿಸ್ಟಮ್ ಸಪೋರ್ಟಿಂಗ್ ಗವರ್ನೆನ್ಸ್, ಇನೋವೇಷನ್, ಜಾಬ್ಸ್ ಅಂಡ್ ನ್ಯಾಷನಲ್ ಐಡೆಂಟಿಟಿ. ನಮ್ಮ ಬಾಹ್ಯಾಕಾಶ ವಲಯ ಅಂದ್ರೆ ಮುಖ್ಯವಾಗಿ ಇಸ್ರೋ, ನಿಮ್ಗೆ ಗೊತ್ತಿದೆ, ಹೇಗೆ ಒಂದು ಪ್ರಾಜೆಕ್ಟ್ ಇಂದ ಮೊದಲು ನೀವು ಕೆಲವೊಂದು ಫೋಟೋಗಳನ್ನ ನೋಡಿರಬಹುದು. ಅಬ್ದುಲ್ ಕಲಾಂ ಅವರು ಕೆಲವೊಂದು ಪಾರ್ಟ್ಸ್ ಗಳನ್ನ ಸೈಕಲ್ ಮೇಲೆ ತೆಗೆದುಕೊಂಡು ಹೋಗ್ತಾ ಇರೋದು, ತುಂಬಾ ಇದೆಲ್ಲ ಕೇಳಿರಬಹುದು ಅಲ್ವಾ. ತುಂಬಾ ಉಡ್ಡಯನ ಕೇಂದ್ರ, ಒಂದು ಆ ಹಂತದಿಂದ ಇವತ್ತು ಜಗತ್ತಿನಲ್ಲೇ ನಿಬ್ಬೆರಗಾಗಿಸುವಂತ ಸಾಧನೆಯನ್ನ ಇಸ್ರೋ ಮಾಡ್ತಾ ಇದೆ. ಪೀಪಲ್ ಸೆಂಟ್ರಿಕ್ ಆಗಿದೆ, ಡೆವಲಪ್ಮೆಂಟ್ ಓರಿಯೆಂಟೆಡ್, ಮತ್ತೆ ಗ್ಲೋಬಲಿ ಇನ್ಫ್ಲೂಯೆನ್ಷಿಯಲ್ ಆಗಿರೋದು. ಸೊ ಈಗ ನಾವು ಆ ಒಂದು ಉತ್ತಮ ಬೆಳವಣಿಗೆಯನ್ನ ಸ್ಪೇಸ್ ಸೆಕ್ಟರ್ ಅಲ್ಲಿ ಕಾಣ್ತಾ ಇದ್ದೇವೆ. ಫ್ರಮ್ ಮಿಷನ್ ಟು ಅ ಪೀಪಲ್ಸ್ ಮೂವ್ಮೆಂಟ್. ಇಂಡಿಯಾ ಸ್ಪೇಸ್ ಜರ್ನಿ ಟುಡೇ ಇಸ್ ನಾಟ್ ಜಸ್ಟ್ ಅಬೌಟ್ ರಾಕೆಟ್ಸ್ ಆರ್ ಎಕ್ಸ್ಪೆರಿಮೆಂಟ್. ಏನೋ ರಾಕೆಟ್ ಉಡ್ಡಯನ ಮಾಡಿದ್ರು, ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅಷ್ಟು ಮಾತ್ರ ಅಲ್ಲ. ಮೂವ್ಮೆಂಟ್ಸ್ ಲೈಕ್ ಚಂದ್ರಯಾನ್ 3 ಲ್ಯಾಂಡಿಂಗ್ 2023 ಅಲ್ಲಿ ಆಗಿರೋದು, ಮತ್ತೆ ISS, ಇಂಡಿಯನ್ ಆಸ್ಟ್ರೋನಾಟ್ ಆನ್ ISS, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ ನಮ್ಮ ಇಂಡಿಯನ್ ಆಸ್ಟ್ರೋನಾಟ್ ಹೋಗಿರೋದು, ಕ್ರಿಯೇಟೆಡ್ ಇಮೋಷನಲ್ ನ್ಯಾಷನಲ್ ಓನರ್ಶಿಪ್ ಅಲ್ವಾ. ನಮಗೆ ಭಾವನಾತ್ಮಕವಾಗಿಯೂ ಸಹ ನಮ್ಮ ದೇಶದ ಒಂದು ಸಾಧನೆ ಅನ್ನೋದು ಕನೆಕ್ಟ್ ಆಗುತ್ತೆ. ಸೊ ಸ್ಪೇಸ್ ಇಸ್ ನಾವು ಲಿಂಕ್ ಟು ಐಡೆಂಟಿಟಿ, ಇನ್ಸ್ಪಿರೇಷನ್ ಅಂಡ್ ಕಾನ್ಫಿಡೆನ್ಸ್. ಬಾಹ್ಯಾಕಾಶ ವಲಯ ಅನ್ನೋದು ಈಗ ಒಂದು ಐಡೆಂಟಿಟಿ, ನಮ್ಮ ಗುರುತನ್ನ, ಆಸ್ಪಿರೇಷನ್ ಮತ್ತೆ ಕಾನ್ಫಿಡೆನ್ಸ್ ಅನ್ನ ಬೂಸ್ಟ್ ಮಾಡುವಂತಹ ಒಂದು ವಿಷಯ. ಸಿಟಿಸನ್ಸ್ ಸಿ ಇಂಡಿಯಾಸ್ ರೈಸ್ ರಿಫ್ಲೆಕ್ಟೆಡ್ ಇನ್ ಇಟ್ಸ್ ಸ್ಪೇಸ್ ಸಕ್ಸಸ್. ನಮ್ಮ ಬಾಹ್ಯಾಕಾಶ ವಲಯದಲ್ಲಿ ನಮ್ಮ ದೇಶದ ಸಾಧನೆ ಎಷ್ಟು ಚೆನ್ನಾಗಿದೆ ಅನ್ನೋದನ್ನ ನಾವು ನೋಡ್ತಾ ಬಂದಿದ್ದೇವೆ. ಸ್ಪೇಸ್ ಹ್ಯಾಸ್ ಬಿಕಮ್ ಪಾರ್ಟ್ ಆಫ್ ಇಂಡಿಯಾಸ್ ಸೋಷಿಯಲ್ ಇಮ್ಯಾಜಿನೇಷನ್, ನಾಟ್ ಓನ್ಲಿ ಸೈನ್ಸ್ ಲ್ಯಾಬ್ಸ್. ಸೈನ್ಸ್ ಲ್ಯಾಬಿಗೆ ಮಾತ್ರ ಸೀಮಿತ ಆಗಿರೋದಿಲ್ಲ, ಇಂಡಿಯಾ ಸೋಷಿಯಲ್ ಇಮ್ಯಾಜಿನೇಷನ್. ನೋಡಿ ಕೆಳಗಡೆ ಅಚೀವ್ಮೆಂಟ್ ನೋಡಿದ್ರೆ ಗೊತ್ತಾಗ್ತಾ ಇದೆ ನೋಡಿ. ಮೇಜರ್ ಅಚೀವ್ಮೆಂಟ್ ಶೇಪಿಂಗ್ ಇಂಡಿಯಾ ಸ್ಪೇಸ್ ಸ್ಟೇಜರ್. ಚಂದ್ರಯಾನ 1, ವಾಟರ್ ಇನ್ ಮೂನ್. ಚಂದ್ರಯಾನ 1 ನಲ್ಲಿ ನಾವು ನೀರಿರೋದು, ಚಂದ್ರನಲ್ಲಿ ನೀರಿರೋದನ್ನ ಕನ್ಫರ್ಮ್ ಮಾಡಿದ್ವಿ. ಚಂದ್ರಯಾನ 2ರಲ್ಲಿ ಹೈ ರೆಸಲ್ಯೂಷನ್ ಲೂನಾರ್ ಮ್ಯಾಪಿಂಗ್. 3ರಲ್ಲಿ ಫಸ್ಟ್ ಸಾಫ್ಟ್ ಲ್ಯಾಂಡಿಂಗ್ ನಿಯರ್ ಲೂನಾರ್ ಸೌತ್ ಪೋಲ್. ಚಂದ್ರನ ಸೌತ್ ಪೋಲ್ ಅಲ್ಲಿ ಫಸ್ಟ್ ಸಾಫ್ಟ್ ಲ್ಯಾಂಡ್ ಮಾಡಿರೋದು ನಾವು. ಮಂಗಲಯಾನ್ ಅಂತೂ ಮಾರ್ಸ್ ಆರ್ಬಿಟರ್ ಫಸ್ಟ್ ಅಟೆಂಪ್ಟ್ ಅಲ್ಲೇ ಸಕ್ಸಸ್ಫುಲ್ ಆಗಿರೋದು. ಆದಿತ್ಯ L1 ಸನ್ ಅನ್ನ ಸ್ಟಡಿ ಮಾಡ್ತೇವೆ. ಎಕ್ಸ್ಪೋಸ್ಯಾಟ್ ಅಲ್ಲಿ ಬ್ಲಾಕ್ ಹೋಲ್ ಗಳನ್ನ ಸ್ಟಡಿ ಮಾಡ್ತೇವೆ. ಪೆಡೆಕ್ಸ್ ಲಾಸ್ಟ್ ಇಯರ್ ನೀವು ನೋಡಿರ್ಬಹುದು. ಆರ್ಬಿಟ್ ಡಾಕಿಂಗ್ ಕೆಪಾಬಿಲಿಟಿ, ಕನೆಕ್ಟ್ ಮಾಡೋದು, ಡಿಸ್ಕನೆಕ್ಟ್ ಆಗೋದು. ಮತ್ತೆ ಲಾಂಚ್ ಆಫ್ 400+ ಫಾರಿನ್ ಸ್ಯಾಟಲೈಟ್ಸ್. ಹೀಗೆ ಇಷ್ಟೆಲ್ಲ ಬಹಳ ಒಳ್ಳೆಯ ರೀತಿಯ ಬೆಳವಣಿಗೆಯನ್ನು ನಾವು ನೋಡ್ತಾ ಇದ್ದೇವೆ. ಸೊ ಇಂಡಿಯಾಸ್ ನೌ ಟ್ರಸ್ಟೆಡ್ ಗ್ಲೋಬಲ್ ಲಾಂಚ್ ಅಂಡ್ ರಿಸರ್ಚ್ ಪಾರ್ಟ್ನರ್. ಜಗತ್ತಿನಲ್ಲೇ ನಂಬಿಕೆಗೆ ಅರ್ಹವಾದಂತಹ ಗ್ಲೋಬಲ್ ಲಾಂಚ್ ಮತ್ತೆ ರಿಸರ್ಚ್, ಲಾಂಚಿಂಗ್ ಮತ್ತೆ ರಿಸರ್ಚ್ ಪಾರ್ಟ್ನರ್ ಆಗಿ ಇಂಡಿಯಾ ಈಗ ಬಹಳ ಎಲ್ಲ ಕಡೆ ಹೆಸರನ್ನ ಮಾಡಿದೆ. ಸ್ಪೇಸ್ ಆಸ್ ಅ ಟೂಲ್ ಆಫ್ ಗವರ್ನೆನ್ಸ್ ಅಂಡ್ ಡೈಲಿ ಲೈಫ್. ನಾವು ಈಗ ಜಸ್ಟ್ ಸೈನ್ಸ್ ಏನ್ ಉಪಯೋಗ ಇದೆ ಸ್ಪೇಸ್ ಇಂದ ಅಂತೆಲ್ಲ ನೋಡ್ತಾ ಇರ್ತೀವಿ, ಹೇಳ್ತಾ ಇರ್ತೀವಿ. ಆದ್ರೆ ನೋಡಿ, ಇಟ್ ಸಪೋರ್ಟ್ಸ್ ಎವ್ರಿ ಡೇ ಗವರ್ನೆನ್ಸ್. ಉದಾಹರಣೆಗೆ ಡಿಸಾಸ್ಟರ್ ಅರ್ಲಿ ವಾರ್ನಿಂಗ್, ವಿಪತ್ತು ಮುನ್ಸೂಚನೆ. ಫಿಶರ್ಮನ್ ಅಡ್ವೈಸರೀಸ್ ಅಲ್ವಾ, ಮೀನುಗಾರಿಕೆಗೆ ತೆರಳೋಕ್ಕಿಂತ ಮೊದಲು ಅವರಿಗೆ ಮುನ್ಸೂಚನೆ ಕೊಡೋದಿರಬಹುದು. ಕ್ರಾಪ್ ಅಸೆಸ್ಮೆಂಟ್, ಇನ್ಶೂರೆನ್ಸ್, ಬೆಳೆಗಳನ್ನ ಅಸೆಸ್ ಮಾಡೋದು, ಅದರ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಿದ್ದು. ರೈಲ್ವೆ ಸೇಫ್ಟಿ ಮತ್ತೆ ಗತಿಶಕ್ತಿ ಯೋಜನೆಗಳಿಗೆ ಸಂಬಂಧಪಟ್ಟಂತ ಕೆಲಸಗಳಿರಬಹುದು. ನ್ಯಾವಿಗೇಷನ್, ಕಮ್ಯುನಿಕೇಶನ್, ಹಲವಾರು ಕ್ಷೇತ್ರದಲ್ಲಿ ನಮ್ಮ ಸ್ಯಾಟಲೈಟ್ಗಳು, ನಮ್ಮ ಸ್ಪೇಸ್ ಸೆಕ್ಟರ್ ಬಹಳ ಒಳ್ಳೆಯ ರೀತಿಯಲ್ಲಿ ನಮಗೆ ಸಹಾಯವನ್ನ ಮಾಡ್ತಾ ಇದೆ. ಸ್ಪೇಸ್ ಹ್ಯಾಸ್ ಬಿಕಮ್ ಪಬ್ಲಿಕ್ ಯುಟಿಲಿಟಿ, ನಾಟ್ ಅ ಲಕ್ಸುರಿ. ಈಗ ಸ್ಪೇಸ್ ಅನ್ನೋದು ಪಬ್ಲಿಕ್ ಯುಟಿಲಿಟಿ ಆಗಿ ಬದಲಾಗಿಟ್ಟಿದೆ. ಲಕ್ಸುರಿ ಕೇವಲ ಕೆಲವೇ ಪ್ರಾಜೆಕ್ಟ್ಗಳು ಅಂತ ಸೀಮಿತ ಆಗೋದಿಲ್ಲ. ಫ್ಯೂಚರ್ ರೋಡ್ ಮ್ಯಾಪ್ ನೋಡಿ. ಇಂಡಿಯಾಸ್ ಲಾಂಗ್ ಟರ್ಮ್ ಗೋಲ್ಸ್ ಇನ್ಕ್ಲೂಡ್ ಗಗನಯಾನ್ 2027ಗೆ ಟಾರ್ಗೆಟ್ ಇಟ್ಕೊಂಡಿದ್ದೇವೆ. ಮಾನವ ಸಹಿತ ಬಾಹ್ಯಾಕಾಶ ಉಡ್ಡಯನ. ಮತ್ತೆ 40 to 50 ಟ್ರೈನ್ಡ್ ಆಸ್ಟ್ರೋನಾಟ್ಸ್, 40ರಿಂದ 50 ಟ್ರೈನ್ಡ್ ಆಸ್ಟ್ರೋನಾಟ್ಸ್ ಅವರನ್ನ ತರಬೇತಿ ಕೊಡೋದಕ್ಕೆ ನಾವು ಮುಂದಾಗಿದ್ದೇವೆ.
ಭಾರತೀಯ ಅಂತರಿಕ್ಷ ಸ್ಟೇಷನ್ ISS ತರಾನೇ ನಮ್ದು ಒಂದು BAS 2035 ಹೊತ್ತಿಗೆ ನಾವು ಹಾಕೊಂಡಿರುವಂತಹ ಗುರಿ. ಇನ್ನು 2040 ಹೊತ್ತಿಗೆ ಇಂಡಿಯಾ ಹ್ಯೂಮನ್ ಮೂನ್ ಮಿಷನ್, ಇದು ನಮ್ಮ ಗುರಿ. 2040 ಹೊತ್ತಿಗೆ ನಮ್ಮ ದೇಶದವರು ಮೂನ್ ಮಿಷನ್ ಮಾಡ್ಲಿಕ್ಕೆ ಸಾಧ್ಯ ಆಗಬೇಕು. ಮತ್ತೆ ಚಂದ್ರಯಾನ್ 4 and 5, ವೀನಸ್ ಮಿಷನ್ ಇದೆ, ಶುಕ್ರಯಾನ, ಅಡ್ವಾನ್ಸ್ಡ್ ಡೀಪ್ ಸ್ಪೇಸ್ ಎಕ್ಸ್ಪ್ಲೋರೇಷನ್. ಸೊ ದೀಸ್ ರಿಫ್ಲೆಕ್ಟ್ ಲಾಂಗ್ ಟರ್ಮ್ ನ್ಯಾಷನಲ್ ಅಂಬಿಷನ್. ನಮ್ಮ ಗುರಿ ಇರಬಹುದು, ನಮ್ಮ ಒಂದು ಉದ್ದೇಶಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ಇದೆ, ಒಳ್ಳೆ ರೀತಿಯಲ್ಲಿ ಮುಂದುವರಿತಾ ಇದ್ದೇವೆ ಅಂತ. ಗ್ರೋವಿಂಗ್ ಪ್ರೈವೇಟ್ ಸ್ಪೇಸ್ ಇಕೋಸಿಸ್ಟಮ್ ಅಲ್ವಾ, ಈಗ ಸ್ಪೇಸ್ ಸೆಕ್ಟರ್ ಓಪನ್ ಟು ಪ್ರೈವೇಟ್ ಪ್ಲೇಯರ್ಸ್. ಪ್ರೈವೇಟ್ ಪ್ಲೇಯರ್ಗಳು ಬಂದು ಇಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸಬಹುದು. ಓವರ್ 350 ಸ್ಪೇಸ್ ಸ್ಟಾರ್ಟ್ಅಪ್ಗಳು ಇದಾವೆ. ಸ್ಪೇಸ್ ಬಜೆಟ್ ಟ್ರಿಪಲ್ಡ್ ಸಿನ್ಸ್ 2013. 2013ಕ್ಕೆ ಹೋಲಿಸಿದ್ರೆ ಸ್ಪೇಸ್ಗೆ ಕೊಡ್ತಾ ಇರತಕ್ಕಂಥ ಬಜೆಟ್ 3 ಪಟ್ಟು ಹೆಚ್ಚಾಗಿದೆ. ಅಡಿಷನಲ್ 5,000 crore ಯೂಸರ್ ಫಂಡಿಂಗ್, 5,000 ಕೋಟಿ ಜಾಸ್ತಿ ಅಡಿಷನಲ್ ಯೂಸರ್ ಫಂಡಿಂಗ್. ಸ್ಪೇಸ್ ಎಕಾನಮಿ ಎಕ್ಸ್ಪೆಕ್ಟೆಡ್ ಟು ಗ್ರೋ ಫ್ರಮ್ $8 billion to $44 billion. $8 billion ನಿಂದ ಸ್ಪೇಸ್ ಎಕಾನಮಿ $44 billion ಜಾಸ್ತಿ ಆಗಬಹುದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಇನ್ನು ಪ್ರೈವೇಟ್ ಫರ್ಮ್ಸ್ ವರ್ಕ್ ಆನ್ ಲಾಂಚ್ ವೆಹಿಕಲ್ಸ್, ಸ್ಯಾಟಲೈಟ್ಸ್, ಪ್ರೊಪಲ್ಷನ್, ಇನ್ ಆರ್ಬಿಟ್ ಸರ್ವಿಸಸ್, ಡೇಟಾ ಅಪ್ಲಿಕೇಶನ್ಸ್. ಪ್ರೈವೇಟ್ ಫರ್ಮ್ಗಳು ವರ್ಕ್ ಮಾಡೋದ್ರಿಂದ ನೋಡಿ, ಎಲ್ಲ ಸ್ಯಾಟಲೈಟ್ ಮೇಲೆ ಪ್ರೊಪಲ್ಷನ್, ಇದ್ರ ವರ್ಕ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಜಾಬ್ ಕ್ರಿಯೇಟ್ ಆಗುತ್ತೆ, ಇನೋವೇಷನ್ ಜಾಸ್ತಿ ಆಗುತ್ತೆ, ಕಾಂಪಿಟೇಟಿವ್ನೆಸ್ ಹೆಚ್ಚಾಗುತ್ತೆ. ಅದ್ರ ಜೊತೆ ಯೂತ್ ಇನೋವೇಷನ್, ಸ್ಟೆಮ್, ಯೂತ್ ಅಂತಂದ್ರೆ ಯುವಕರಿಗೆ ಸಂಬಂಧಪಟ್ಟಿದ್ದು, ಇನೋವೇಷನ್ ಅಂದ್ರೆ ನಾವೀನ್ಯತೆ. ಸ್ಟೆಮ್ ಅಂತಂದ್ರೆ ಕೇಳಿರಬಹುದು ನೀವು, ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್ ಅಂತ. ಈ ವಲಯಗಳಲ್ಲಿ ಇದಕ್ಕೆ ಒಂದು ಪುಷ್ ಸಿಗುತ್ತೆ. ಇಸ್ರೋ ರೋಬೋಟಿಕ್ಸ್ ಚಾಲೆಂಜ್ ಅಂತ, ಮತ್ತೆ ಭಾರತೀಯ ಅಂತರಿಕ್ಷ ಹ್ಯಾಕಥಾನ್, ಸ್ಪೇಸ್ ಒಲಿಂಪಿಯಾಡ್ಸ್, ಸ್ಟೂಡೆಂಟ್ ಸ್ಯಾಟಲೈಟ್ ಪ್ರೋಗ್ರಾಮ್ಸ್, ಇಂತಹ ಹಲವಾರು ಕಾರ್ಯಕ್ರಮಗಳನ್ನ ಇಸ್ರೋ ಕೈಗೊಳ್ತಾ ಇರುತ್ತೆ. ಇದರ ಮೂಲಕ ಯುವಕರಿಗಾಗಿರಬಹುದು, ಅವರಿಗೆ ಒಂದು ಹೊಸ ಉತ್ಸಾಹವನ್ನು ತುಂಬಬಹುದು, ಸ್ಪೇಸ್ ಬಗ್ಗೆ ಎಲ್ಲರನ್ನ ಆಕರ್ಷಿಸೋದು, ನಾವೀನ್ಯತೆಯನ್ನು ಹೆಚ್ಚು ಮಾಡೋದು, ಸ್ಟೆಮ್ ಸೆಕ್ಟರ್ ಅನ್ನ ಪುಷ್ ಮಾಡೋದು, ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸ್ಕಿಲ್ ಬಿಲ್ಡ್ ಆಗುತ್ತೆ, ಸ್ಟೆಮ್ ಫೀಲ್ಡ್ಗೆ ಜಾಸ್ತಿ ಜನ ಅಟ್ರಾಕ್ಟ್ ಆಗ್ತಾರೆ, ಬರ್ತಾರೆ. ಮತ್ತೆ ಫ್ಯೂಚರ್ ಸೈಂಟಿಸ್ಟ್ಗಳು ಮತ್ತೆ ಆಂಟರ್ಪ್ರಿನರ್ಸ್ಗಳನ್ನ ಕ್ರಿಯೇಟ್ ಮಾಡಬಹುದು ನಾವು. ಇನ್ನು ಗ್ಲೋಬಲ್ ಕೋಆಪರೇಷನ್ ಅಂಡ್ ಲೀಡರ್ಶಿಪ್ ನೋಡೋದಾದ್ರೆ, ಇಂಡಿಯಾ ಟ್ರೀಟ್ಸ್ ಸ್ಪೇಸ್ ಆಸ್ ಗ್ಲೋಬಲ್ ಕಾಮನ್ಸ್. ಉದಾಹರಣೆಗೆ ಸೌತ್ ಏಷ್ಯಾ ಸ್ಯಾಟಲೈಟ್, G20 ಕ್ಲೈಮೇಟ್ ಸ್ಯಾಟಲೈಟ್ ಇನಿಷಿಯೇಟಿವ್ ಇರಬಹುದು. ಮತ್ತೆ ಬೇರೆ ಬೇರೆ ದೇಶಗಳ ಜೊತೆ ನಾವು ನಮ್ಮ ಪ್ರಾಜೆಕ್ಟ್ ನ ಕೈಗೊಳ್ತಾ ಇದ್ದೀವಿ. ನಾಸಾದ ಜೊತೆ ನಿಸಾರ್, CNES ಜೊತೆ ಕೃಷ್ಣ, ಜಪಾನ್ ಜಾಕ್ಸಾ ಜೊತೆ ಲ್ಯೂಪೆಕ್ಸ್, ESA ಜೊತೆ ಪ್ರೋಬಾ3 ಅಂತಂದ್ರೆ ನಮ್ಮ ಒಂದು ಐಡಿಯಾ ಇದೆಯಲ್ವಾ, ವಸುದೈವ ಕುಟುಂಬಕಂ ಅಂತ. ಎಲ್ಲ ಸೇರಿ ಒಟ್ಟಿಗೆ ಬೆಳೆಯೋಣ, ಎಲ್ರಿಗೂ ಒಳ್ಳೇದಾಗ್ಲಿ, ಜಗತ್ತೇ ನಮ್ಮ ಕುಟುಂಬ ಅನ್ನುವಂಥ ಒಂದು ಮನೋಭಾವ. ಬೇರೆ ದೇಶಗಳ ಜೊತೆನೂ ನಾವು ಪಾರ್ಟ್ನರ್ಶಿಪ್ ಅಲ್ಲಿ ಸ್ಪೇಸ್ ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇರ್ತೇವೆ. ಹಾಗಾಗಿ ಬಿಗ್ ಪಿಕ್ಚರ್ ನಾವೇನ್ ಇದರಿಂದ ನೋಡ್ಬೋದು ಅಂತಂದ್ರೆ, ಇಂಡಿಯಾ ಸ್ಪೇಸ್ ಪ್ರೋಗ್ರಾಮ್ ಟುಡೇ ಕಂಬೈನ್ಸ್ ಬರೀ ಸ್ಪೇಸ್ ಮಾತ್ರ ಅಲ್ಲ, ಗವರ್ನೆನ್ಸ್, ಡಿಪ್ಲೊಮ್ಯಾಸಿ, ರಾಜತಾಂತ್ರಿಕತೆ, ಇಂಡಸ್ಟ್ರಿ, ಯೂತ್ ಆಸ್ಪಿರೇಷನ್, ನ್ಯಾಷನಲ್ ಐಡೆಂಟಿಟಿ, ಈ ಎಲ್ಲಾ ಬೇರೆ ಬೇರೆ ವಿಚಾರಗಳನ್ನ, ವಿಭಾಗಗಳನ್ನ ನಾವು ಟಚ್ ಮಾಡ್ತಾ ಇದ್ದೇವೆ. ಸೊ ಇಟ್ ರಿಫ್ಲೆಕ್ಟ್ಸ್ ಅ ಶಿಫ್ಟ್ ಫ್ರಮ್ ಕೆಪಾಸಿಟಿ ಬಿಲ್ಡಿಂಗ್ ಟು ಲೀಡರ್ಶಿಪ್ ಬಿಲ್ಡಿಂಗ್. ಸಾಮರ್ಥ್ಯ ವೃದ್ಧಿ ಅಂತ ಹೇಳ್ತಿದ್ವಿ ನಾವು ಮೊದಲು, ಕೆಪಾಸಿಟಿ ಬಿಲ್ಡ್ ಮಾಡೋದು. ಬರೀ ಕೆಪಾಸಿಟಿ ಮಾತ್ರ ಅಲ್ಲ, ಈಗ ಲೀಡರ್ಶಿಪ್ ಬಿಲ್ಡ್ ಮಾಡ್ಲಿಕ್ಕೆ ಇಂಥ ವಲಯಗಳು ಹೊಸ ದಿಕ್ಕನ್ನ ತೋರಿಸ್ತಾ ಇದ್ದಾವೆ. ಸ್ಪೇಸ್ ಸೆಕ್ಟರ್ ಬಹಳ ಮುಖ್ಯವಾಗಿ ಅದರಲ್ಲಿ ಮುಂಚೂಣಿಯಲ್ಲಿದೆ ಅಂತ ಹೇಳ್ಬಹುದು. ಇಂಡಿಯಾ ಸ್ಪೇಸ್ ಪ್ರೋಗ್ರಾಮ್ ಹ್ಯಾಸ್ ಇವಾಲ್ವ್ಡ್ ಇಂಟು ಪೀಪಲ್ ಸೆಂಟ್ರಿಕ್ ಅಂಡ್ ಡೆವಲಪ್ಮೆಂಟ್ ಡ್ರಿವನ್ ಎಂಟರ್ಪ್ರೈಸ್. ಪೀಪಲ್ ಸೆಂಟ್ರಿಕ್ ಮತ್ತೆ ಬೆಳವಣಿಗೆಯನ್ನ ಚಾಲಕ ಶಕ್ತಿಯನ್ನಾಗಿ ಇಟ್ಕೊಂಡು ಮುಂದುವರಿತಾ ಇದೆ. ಬಿಯಾಂಡ್ ಸೈಂಟಿಫಿಕ್ ಮೈಲ್ ಸ್ಟೋನ್ಸ್, ಇಟ್ ನೌ ಸಪೋರ್ಟ್ಸ್ ಗವರ್ನೆನ್ಸ್, ಎಕನಾಮಿಕ್ ಗ್ರೋತ್, ಇನೋವೇಷನ್ ಅಂಡ್ ಗ್ಲೋಬಲ್ ಕೋಆಪರೇಷನ್. ಬರೀ ಸೈಂಟಿಫಿಕ್ ಮೈಲ್ ಸ್ಟೋನ್ಗಳು ಅಂತಂದ್ರೆ ವೈಜ್ಞಾನಿಕ ಮೈಲಿಗಳು ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ಎಕನಾಮಿಕ್ ಗ್ರೋತ್ ಆಗಿರಬಹುದು, ಇನೋವೇಷನ್ ಆಗಿರಬಹುದು, ಮತ್ತೆ ಜಾಗತಿಕ ಮಟ್ಟದಲ್ಲಿ ಸಹಾಯ ಸಹಕಾರ ಇರಬಹುದು, ಎಲ್ಲದರಲ್ಲೂ ಇದು ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಇಟ್ಸ್ ಎಕ್ಸ್ಪ್ಯಾಂಡಿಂಗ್ ಪ್ರೈವೇಟ್ ಪಾರ್ಟಿಸಿಪೇಷನ್, ಸ್ಟ್ರಾಂಗ್ ಇಂಟರ್ನ್ಯಾಷನಲ್ ಪಾರ್ಟ್ನರ್ಶಿಪ್ಸ್ ಅಂಡ್ ಕ್ಲಿಯರ್ ಲಾಂಗ್ ಟರ್ಮ್ ರೋಡ್ ಮ್ಯಾಪ್ ಅಂಡರ್ ಅಮೃತ್ ಕಾಲ್. India's positioning itself not merely as a participant but as a shaper of the global space order. ಈಗ ಪ್ರೈವೇಟ್ ಸೆಕ್ಟರ್ ಸಹ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದೆ, ಇಂಟರ್ನ್ಯಾಷನಲ್ ಪಾರ್ಟ್ನರ್ಶಿಪ್ ಅನ್ನ ನೋಡ್ಸ್ಕೊಂಡು ಹೋಗ್ತಾ ಇದ್ದೇವೆ. ಅಮೃತ್ ಕಾಲ್ ನಮ್ಮ ಗುರಿ ಇದೆ. ಅಮೃತ್ ಕಾಲ್ ಹೊತ್ತಿಗೆ ನಾವು ಕೇವಲ ಪಾರ್ಟಿಸಿಪೆಂಟ್ ಆಗಿರೋದಿಲ್ಲ, ಗ್ಲೋಬಲ್ ಸ್ಪೇಸ್ ಆರ್ಡರ್ ನ ಒಂದು ಲೀಡರ್ ಆಗಿರಬಹುದು, ಆ ಒಂದು ಹಂತದಕ್ಕೆ ನಾವು ಸಾಗ್ತಾ ಇದ್ದೇವೆ. ಸ್ಪೇಸ್ ಟುಡೇ ರಿಫ್ಲೆಕ್ಟ್ಸ್ ಇಂಡಿಯಾಸ್ ಕಾನ್ಫಿಡೆನ್ಸ್, ಕೆಪಾಬಿಲಿಟಿ ಅಂಡ್ ಕಲೆಕ್ಟಿವ್ ಆಸ್ಪಿರೇಷನ್. ಇವತ್ತಿನ ಬಾಹ್ಯಾಕಾಶ ವಲಯದಿಂದ ನಮ್ಮ ದೇಶದ ಕಾನ್ಫಿಡೆನ್ಸ್, ಕೆಪಾಬಿಲಿಟಿ ಮತ್ತೆ ಕಲೆಕ್ಟಿವ್ ಆಸ್ಪಿರೇಷನ್ ಯಾವ ತರ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಮತ್ತೆ ಜಗತ್ತಿನ ಮುಂದೆ ನಾವು ತಲೆ ಎತ್ತಿ ನಿಲ್ಲೋಕೆ ಈ ಸೆಕ್ಟರ್ ನಲ್ಲಿ ನಾವು ಮುಂದುವರೆದಿದ್ದೇವೆ ಅಂತ ಹೇಳಲಿಕ್ಕೆ ನಮಗೊಂದು ಹೆಮ್ಮೆ ಅನ್ಸುತ್ತೆ.
ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.